ಹಲೋ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ. ಮೊಸರು ಸಾರು ಅಂತ. ಅದು ಸೊಪ್ಪಾಕಿ ಮೊಸರು ಸಾರು ಯಾವ ಥರ ಮಾಡೋದು ಅಂತ ಮಂಜು ಹೇಳ್ಕೊಡ್ತಾ ಇದ್ದಾಳೆ. ಮಂಜು ನಮ್ಮ ಎದುರುಗಡೆ ಮನೆಯವರು. ಡಿಫ್ರೆಂಟಾಗಿ ಹೇಳ್ತಾ ಇದ್ಲು ಈ ಸಾಂಬಾರು ಬಗ್ಗೆ. ಅದಕ್ಕೆ ನಾನು ಹೇಗೆ ಮಾಡೋದು ಅಂತ ಕೇಳಿದ್ದಕ್ಕೆ ಒಂದು ಸರಿ ತೋರಿಸ್ಕೊಡ್ತೀನಿ ಅಂತ ಅಂದ್ಲು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ದಂಟಿನ ಸೊಪ್ಪನ್ನು ಮೊಸರಿಗೆ ಹಾಕಿ ನೆನೆಸಿ ಸಾರು ಮಾಡ್ತಾಳಂತೆ. ಅದು ಯಾವ ಥರ ಅಂತ ನೋಡೋಣ. ಈ ಸಾಂಬಾರಿಗೆ ಏನೇನು ಯೂಸ್ ಮಾಡ್ತೀವಿ ಅಂದರೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರಬೇಕು, ಮತ್ತು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಮೆಣಸು, ಹಸಿಮೆಣ್ಸಿನ್ಕಾಯಿನ ಸೊಪ್ಪು ಜೊತೆನೇ ಸೊಪ್ಪು ಜೊತೆನೇ ಬೇಯಿಸ್ಕೊಬೇಕು. ಬೆಂದಿದೆ. ಆ ಬೆಂದಿರೋ ಸೊಪ್ಪನ್ನ ಒಂದಕ್ಕೆ ಸೋಸ್ಕೊಂಡು ಅದರಲ್ಲಿ ಹಾಕಿದ್ವಲ್ಲ ಮೆಣಸಿನ್ಕಾಯಿ, ಅದನ್ನೆಲ್ಲ ಎತ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬೇಕು. ಇಲ್ಲಿ ಮೊಸರು ಹಾಕೋದ್ರಿಂದ ಖಾರ ಸ್ವಲ್ಪ ಯಥೇಚ್ಛವಾಗಿದ್ದರೂ ಏನೂ ಆಗೋಲ್ಲ, ಯಾಕೆಂದರೆ ಹುಳಿ ಇರುತ್ತಲ್ಲ, ಕಮ್ಮಿ ಆಗುತ್ತೆ. ಈಗ ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇದನ್ನು ಒಂದು ಬಾಣಲಿಗೆ ಸೋಸ್ಕೊತೀವಿ. ಅದರಲ್ಲಿರೋ ನೀರು ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬಾರ್ದು, ಅದು ಚೆನ್ನಾಗಿರಲ್ಲ. ಇದ್ರ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಸಹ ರುಬ್ಬಕ್ಕೆ ಹಾಕ್ಕೊಬೇಕು. ಈ ಸೊಪ್ಪನ್ನ ಕಂಪ್ಲೀಟಾಗಿ ಆರೋಕ್ಕೆ ಬಿಟ್ಬಿಡಬೇಕು. ಆರಿದ ಮೇಲೆ ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಡಬೇಕು. ಈಗೇನು ನಾವು ಮಸಾಲೆ ರುಬ್ಕೊಳಕ್ಕೆ ಇಟ್ಕೊಂಡಿದ್ವಿ ಅದನ್ನು ಕಂಪ್ಲೀಟಾಗಿ ರುಬ್ಕೊಂಬರೋಣ. ಸ್ವಲ್ಪ ಸೊಪ್ಪು ಹಾಕ್ಕೊಬೇಕು. ಏನು ರುಬ್ಬಿರೋ ಮಸಾಲೆ ಇರುತ್ತೆ ಅದರಲ್ಲಿ ಸ್ವಲ್ಪನ ಮೊಸರುಗೆ ಬೆರೆಸ್ಬೇಕು. ಅರ್ಧ ಮಾತ್ರ ಬೆರೆಸ್ಕೊಬೇಕು. ಇದನ್ನು ಬೆರೆಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾವೇನು ಸೊಪ್ಪು ಹಿಂಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದರೊಳಗೆ ಒಂದು 10 ನಿಮಿಷ ನೆನೆಹಾಕಿ ಬಿಟ್ಬಿಡಬೇಕು. ಬಟ್ ಸೊಪ್ಪು ಚೆನ್ನಾಗಿ ಆರಿರಬೇಕು, ಬಿಸಿ ಸೊಪ್ಪು ಹಾಕಬಾರ್ದು. ಆರಿರೋ ಸೊಪ್ಪನ್ನ ಹಾಕಿ ಚೆನ್ನಾಗಿ ಅದರೊಳಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದಮೇಲೆ ಆ ಮೊಸರಿಂದ ನಾವೇನು ಮಸಾಲೆ ಹಾಕಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಆಗಿರ್ತಲ್ಲ, ಅದು ಚೆನ್ನಾಗಿ ಇಳ್ಕೊಳ್ಳಿ ಸೊಪ್ಪಿಗೆ ಅಂತ. ಆಮೇಲೆ ಆ ಸೊಪ್ಪನ್ನ ಚೆನ್ನಾಗಿ ಹಿಂಡಿ ಈಚೆ ತೊಗೊಬೇಕು. ಅದನ್ನು ಮುದ್ದೆ ಜೊತೆ, ಅನ್ನದ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಸೂಪರಾಗಿರುತ್ತೆ. ಟೇಸ್ಟು ಅಷ್ಟೇ ಸಖತ್ತಾಗಿ ಬಂದಿತ್ತು. ಈ ಬೇಸಿಗೆ ಕಾಲಕ್ಕಂತೂ ಇದು ಪರ್ಫೆಕ್ಟ್ ಅನ್ಬೋದು. ದಂಟಿನ ಸೊಪ್ಪು ತುಂಬ ತಂಪು. ಮೊಸರು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಅರ್ಧ ಲೀಟ್ರ್ ಮೊಸರುಗೆ ಇದನ್ನು ಮಾಡಿದ್ದು. ಸ್ವಲ್ಪ ಗಟ್ಟಿಯಾಯಿತು ಅಂತ ನೀರು ಹಾಕ್ಕೊಂಡು ಒಂದು 5 ಜನ ಆರಾಮಾಗಿ ಊಟ ಮಾಡ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.